ಯುವಕರಿಗೆ, ಹಿರಿಯರಿಗೆ ಆರೋಗ್ಯಕರವಾದ ಡ್ರೈ ಫ್ರೂಟ್ ಬರ್ಫಿ ಮಾಡೋ ರೆಸಿಪಿ ನಿಮ್ಮ ಮುಂದೆ ತಂದಿದ್ದೀನಿ. ನಮಸ್ಕಾರ ವೀಕ್ಷಕರಿಗೆ, ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. 100 ml ಲೋಟದಲ್ಲಿ ಅಳತೆ ಹೇಳಿದ್ದೀನಿ. ಬೇಕಾಗುವ ಸಾಮಗ್ರಿಗಳು: ದ್ರಾಕ್ಷಿ 1 ಲೋಟ, ಗೋಡಂಬಿ 1 ಲೋಟ, ಬಾದಾಮಿ 1 ಲೋಟ, ಅನ್ಸಾಲ್ಟೆಡ್ ಪಿಸ್ತಾ ಅರ್ಧ ಲೋಟ, ಅಂಜೂರ 6 ನಂಬರ್, ಬೆಂಡ್ ಖರ್ಜೂರ ಸೀಡ್ಲೆಸ್ದು 400 ಗ್ರಾಮ್, ಒಣಕೊಬ್ಬರಿ ತುರಿದಿದ್ದು ಅದೇ ಲೋಟದಲ್ಲಿ 2 ಲೋಟ, ಬಿಳಿ ಎಳ್ಳು 1 ಚಮಚ, ಗಸಗಸೆ 2 ಚಮಚ, ಏಲಕ್ಕಿ ಪುಡಿ ಸ್ವಲ್ಪ, ಬೆಲ್ಲ ಅರ್ಧ ಲೋಟ, ತುಪ್ಪ ಸ್ವಲ್ಪ. ಮೊದಲು ಅಂಜೂರ, ಪಿಸ್ತಾ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇವುಗಳನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ತಗೊಂಡಿರೋ ಬೆಂಡ್ ಖರ್ಜೂರದಲ್ಲಿ ಅರ್ಧದಷ್ಟು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಉಳಿದ ಅರ್ಧನ ಮೀಡಿಯಮ್ ಆಗಿ ಕಟ್ ಮಾಡಿ ಇಟ್ಕೋಬೇಕು. ಅರ್ಧದಷ್ಟು ಒಣಕೊಬ್ಬರಿ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೋಬೇಕು. ಉಳಿದರ್ಧ ಹಾಗೆ ಇಟ್ಕೋಬೇಕು. ಈಗ ಎಳ್ಳು, ಗಸಗಸೆ, ಡ್ರೈ ಫ್ರೂಟ್ಸ್ ಹುರ್ಕೊಳ್ಳೋಣ. ಒಲೆ ಮೇಲೆ ಬಾಣಲೆ ಇಟ್ಟು ಸ್ಟವ್ ಅಂಟಿಸಿ. ಬಿಸಿ ಆದಮೇಲೆ ಎಳ್ಳು ಹಾಕಿ ಹುರಿಯಿರಿ. ಹುರಿತಾ ಎಳ್ಳು ಪಟ್ಪಟ ಅನ್ನೋವಾಗ ತಟ್ಟೆಗೆ ಬಗ್ಸಿಟ್ಕೊಳ್ಳಿ. ಮತ್ತು ಬಾಣಲೆ ಒಲೆ ಮೇಲಿಟ್ಟು ಗಸಗಸೆ ಹಾಕಿ ಹುರಿಯಿರಿ. ಬಣ್ಣ ಬದಲಾಗೋವಾಗ ತಟ್ಟೆಗೆ ಬಗ್ಸಿಟ್ಕೊಳ್ಳಿ. ಮತ್ತು ಬಾಣಲೆ ಒಲೆ ಮೇಲಿಟ್ಟು 2 ಚಮಚ ತುಪ್ಪ ಹಾಕಿ ಉರಿ ಲೋ ಫ್ಲೇಮ್ನಲ್ಲಿರಲಿ. ತುಪ್ಪ ಕಾದ್ಮೇಲೆ ಪಿಸ್ತಾ ಹಾಕಿ 4 ಸಾರಿ ಕೈಯಾಡಿಸಿ. ಆಮೇಲೆ ಗೋಡಂಬಿ, ಬಾದಾಮಿ ಹಾಕಿ ಹುರಿಯಿರಿ. ಕಟ್ ಮಾಡೋವಾಗ ಪುಡಿ ಜಾಸ್ತಿ ಬಂದಿದ್ರೆ ಕೊನೆಯಲ್ಲಿ ಹಾಕಿ ಬಿಸಿ ಮಾಡ್ಕೋಬೇಕು. ಇಲ್ಲದೇ ಇದ್ದರೆ ಪುಡಿ ಎಲ್ಲ ಸೀದೋಗುತ್ತೆ. ಲೈಟಾಗಿ ಬಣ್ಣ ಬದಲಾಗಿ ಗಮ್ಮಂತ ವಾಸನೆ ಬಂದಾಗ ಎಲ್ಲ ತೆಗೆದು ತಟ್ಟೆಗೆ ಹಾಕ್ಕೊಳ್ಳಿ. ಮತ್ತೆ ಬಾಣಲೆ ಒಲೆ ಮೇಲಿಟ್ಟು 2 ಚಮಚ ತುಪ್ಪ ಹಾಕಿ ಬಿಸಿ ಆದಮೇಲೆ ಅಂಜೂರ ಹಾಕಿ ಸ್ವಲ್ಪ ಹುರಿಯಿರಿ. ಆಮೇಲೆ ದ್ರಾಕ್ಷಿ ಹಾಕಿ ಹುರಿಯಿರಿ. ಹುರಿತಾ ಚೆನ್ನಾಗಿ ಬಿಸಿಯಾಗಿ ದ್ರಾಕ್ಷಿಲಿ ಮಾರ್ಕ್ ಕಾಣುತ್ತೆ. ಆವಾಗ ಎಲ್ಲ ತೆಗೆದು ತಟ್ಟೆಗೆ ಹಾಕ್ಕೊಳ್ಳಿ. ಈಗ ಬೆಲ್ಲ ಕರಗಿಸ್ಕೊಳ್ಳೋಣ. ಒಂದು ಪಾತ್ರೆ ತಗೊಂಡು ಒಲೆ ಮೇಲಿಟ್ಟು ಸ್ವಲ್ಪ ನೀರು ಹಾಕಿ ತಗೊಂಡು ಬೆಲ್ಲ ಅದಕ್ಕೆ ಹಾಕಿ ಕರಗ್ಸಕ್ಕಿಡಿ. ಆವಾಗವಾಗ ಕೈ ಆಡಿಸ್ಕೋಬೇಕು. ಎಲ್ಲ ಕರಗದ್ಮೇಲೆ ಬಾಣಲೆ ಒಲೆ ಮೇಲಿಟ್ಟು ಸ್ಟವ್ ಅಂಟಿಸಿ ಲೋ ಫ್ಲೇಮಲ್ಲಿರಲಿ. ಜರಡಿ ಸಹಾಯದಿಂದ ಬಾಣಲೆಗೆ ಬೆಲ್ಲದ ನೀರಿನ ಶೋಧಿಸಿ. ಆಗಾಗ ಕಲಕ್ತಾ ಇರಬೇಕು. ಪಾಕ ಸ್ವಲ್ಪ ಗಟ್ಟಿ ಆದಮೇಲೆ ಪೇಸ್ಟ್ ಮಾಡಿದ ಖರ್ಜೂರ ಹಾಕಿ ಚೆನ್ನಾಗಿ ಬಿಸಿ ಮಾಡಿ. ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ತುಪ್ಪ ಹಾಕಿ ಮೀಡಿಯಮ್ ಆಗಿ ಕಟ್ ಮಾಡಿದ ಖರ್ಜೂರ ಹಾಕಿ ಕೈ ಆಡಿಸಿ. ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಹುರಿದಿಟ್ಕೊಂಡು ಎಲ್ಲ ಡ್ರೈ ಫ್ರೂಟ್ಸು, ಎಳ್ಳು, ಗಸಗಸೆನ ಮೇಲಾಕಕ್ಕೆ ಸ್ವಲ್ಪ ಇಟ್ಕೊಂಡು ಉಳಿದಿದ್ದೆಲ್ಲ ಹಾಕಿ ಕೈ ಆಡಿಸ್ತಾ ಇರಿ. ಎಲ್ಲ ಚೆನ್ನಾಗಿ ಬಿಸಿಯಾಗಿ ಡ್ರೈ ಫ್ರೂಟ್ಸ್ ಅಂಟ್ಕೊಳ್ತಾ ಬರುತ್ತೆ. ಆವಾಗ ಒಣಕೊಬ್ಬರಿ ಎಲ್ಲ ಹಾಕಿ ಬೆರೆಸ್ಕೊಳ್ಳಿ. ಏಲಕ್ಕಿ ಪುಡಿ ಹಾಕಿ ಎಲ್ಲ ಚೆನ್ನಾಗಿ ಬೆರೆಸಿ ಸ್ಟವ್ ಆಫ್ ಮಾಡಿ. ಒಂದು ತಟ್ಟೆಗೆ ತುಪ್ಪ ಬೆಳೆದಿಟ್ಕೊಳ್ಳಿ. ಬಾಣಲೆಯಲ್ಲಿರೋದನ್ನು ತುಪ್ಪ ಬೆಳೆದಿರೋ ತಟ್ಟೆಗೆ ಹಾಕಿ. ಸ್ವಲ್ಪ ಮಟ್ಟಿಗೆ ಬಿಸಿ ಇರುತ್ತೆ. ಕೈ ಬಿಸಿ ಆದರೆ ಜಾಲ್ರ ಅಥವಾ ಮಗ್ಚೋ ಕೈಯಿಂದ ಒಂದೇ ಸಮ ಮಾಡಿ. ಆಮೇಲೆ ಲಟ್ಟಣಿಗೆಯಿಂದ ಚೆನ್ನಾಗಿ ಲಟ್ಟಿಸಿ. ಬೇಕಾದರೆ ಇನ್ನೊಬ್ಬರ ಸಹಾಯದಿಂದ ತಟ್ಟೆ ಹಿಡ್ಕೊಂಡು ಎಲ್ಲ ಸಮ ಮಾಡಿ. ಈಗ ಸ್ವಲ್ಪ ತಣ್ಣಗಾಗಿರುತ್ತೆ. ಕೈಯಿಂದ ಸೈಡನ್ನು ಅದ್ಮಿ ಸಮ ಮಾಡ್ಕೋಬೇಕು. ಕೊನೆಯಲ್ಲಿ ನಾವು ಉಳಿಸ್ಕೊಂಡ ಗಸಗಸೆ ಹಾಕಿ ಗಾರ್ನಿಷ್ ಮಾಡಿ. ಗಾರ್ನಿಷ್ ಬೇಡ ಅಂದರೆ ಬೆರೆಸೋವಾಗಲೇ ಎಲ್ಲ ಗಸಗಸೆ ಹಾಕ್ಕೋಬಹುದು. ಅರ್ಧ ಗಂಟೆ ಆರಕ್ಕೆ ನೋಡಿ, ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಈಗ ಬರ್ಫಿ ಕಟ್ ಮಾಡೋಣ. ಒಂದು ಚಾಕುಗೆ ಸ್ವಲ್ಪ ತುಪ್ಪ ಬೆಳೆದು ನಿಮಗೆ ಬೇಕಾದ ಆಕಾರಕ್ಕೆ ಮಾರ್ಕ್ ಮಾಡಿ ಕಟ್ ಮಾಡಬಹುದು. ಈಗ ಮಾರ್ಕ್ ಮಾಡಾಗಿದೆ. ಈಗೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗೆಲ್ಲ ಕಟ್ ಮಾಡಾಗಿದೆ. ಒಂದೊಂದು ಪೀಸು ತುಂಬ ಚೆನ್ನಾಗಿ ಬಂದಿದೆ. ಡ್ರೈ ಫ್ರೂಟ್ಸ್ ಎಲ್ಲ ಕಡಿಮೆನೂ ಇಲ್ಲ, ಹೆಚ್ಚೂ ಇಲ್ಲ, ಹದವಾಗಿ ಹರಡ್ಕೊಂಡಿದೆ. ತಿನ್ನಕ್ಕೂ ತುಂಬ ಚೆನ್ನಾಗಿದೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೆಸಿಪಿ ಮಾಡಿ ನೀವು ತಿನ್ನಿ, ಎಲ್ರಿಗೂ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ಥರ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.